HP ಗ್ಯಾಸ್, ಭಾರತ್ ಗ್ಯಾಸ್, ಇಂಡಿಯನ್ ಗ್ಯಾಸ್ ಬಳಕೆದಾರರಿಗೆ ರಾತ್ರೋರಾತ್ರಿ ಹೊಸ ರೂಲ್ಸ್ಗಳು ಜಾರಿಯಾಗಿದೆ. LPG ಗ್ಯಾಸ್ ಇದ್ದವರಿಗೆ ರಾತ್ರೋರಾತ್ರಿ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ಗಳು ಜಾರಿಯಾಗಿದೆ. ಹಾಗಾದ್ರೆ ಯಾವ ಸಮಯದಲ್ಲಿ ಗ್ಯಾಸ್ ಬುಕ್ಕಿಂಗ್ ಮಾಡಬೇಕು, ಏನಿದು ಹೊಸ ರೂಲ್ಸ್ಗಳು ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ LPG ಗ್ಯಾಸ್ ಸಿಲಿಂಡರ್ ಬಳಸ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವು ಯಾವ LPG ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ದೇಶದ ಎಲ್ಲ LPG ಗ್ಯಾಸ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ. ಇನ್ಮುಂದೆ LPG ಗ್ಯಾಸ್ ಬುಕ್ ಮಾಡಲು ಟೈಮಿಂಗ್ಸ್ ಫಿಕ್ಸ್ ಮಾಡಲಾಗಿದೆ. ಹೌದು, ಅಂದರೆ ದಿನದ 24 ಗಂಟೆಗಳಲ್ಲಿ ಈ ಹಿಂದೆ ಯಾವಾಗ ಬೇಕಾದರೂ ಬುಕ್ಕಿಂಗ್ ಮಾಡಬಹುದಾಗಿತ್ತು. ಆದರೆ ಇನ್ಮುಂದೆ ಹೀಗೆ ಇರುವುದಿಲ್ಲ. ಬುಕ್ ಮಾಡಲು ಕೇಂದ್ರ ಸರ್ಕಾರದಿಂದ ಸಮಯ ನಿಗದಿ ಮಾಡಲಾಗಿದೆ. ಇನ್ಮುಂದೆ LPG ಗ್ಯಾಸ್ ಬುಕ್ಕಿಂಗ್ ಮಾಡುವುದಕ್ಕೆ ದಿನದ 24 ಗಂಟೆಗಳವರೆಗೆ ಓಪನ್ ಇರುವುದಿಲ್ಲ. ಇದಕ್ಕಾಗಿ ಪ್ರತ್ಯೇಕವಾಗಿ ಟೈಮಿಂಗ್ ನಿಗದಿ ಮಾಡಲಾಗಿದ್ದು, ಆ ಟೈಮಿಂಗ್ ಒಳಗಾಗಿ ಮಾತ್ರ ನಿಮ್ಮ LPG ಗ್ಯಾಸ್ ಬುಕ್ಕಿಂಗ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ LPG ಗ್ಯಾಸ್ ಸಿಗುವುದಿಲ್ಲ ಹಾಗೂ ನಿಮ್ಮ LPG ಗ್ಯಾಸ್ ಬುಕ್ ಆಗುವುದಿಲ್ಲ. ಕೇಂದ್ರ ಸರ್ಕಾರವು ಹೊಸ ಟೈಮಿಂಗ್ ಅನ್ನು ಜಾರಿಗೊಳಿಸಿದೆ. ನಿಮ್ಮ ಬಳಿ ಯಾವುದೇ ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಕಂಪನಿಯ ಗ್ಯಾಸ್ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಇಷ್ಟಕ್ಕೂ ಯಾವ ಸಮಯದಲ್ಲಿ ಮಾತ್ರ LPG ಗ್ಯಾಸ್ ಬುಕ್ ಮಾಡಲು ಬರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. LPG ಗ್ಯಾಸ್ ಬುಕ್ ಮಾಡಲು ಯಾವೆಲ್ಲ ಮಾರ್ಗಗಳು ಇವೆಯೋ ಎಲ್ಲ ಮಾರ್ಗಗಳಿಗೂ ಕೂಡ ಪ್ರತ್ಯೇಕವಾಗಿ ಟೈಮಿಂಗ್ ನಿಗದಿಗೊಳಿಸಲಾಗಿದೆ. ಬನ್ನಿ ಕಂಪ್ಲೀಟ್. ಅಡುಗೆ ಅನಿಲ ಸಿಲಿಂಡರ್ ಬುಕ್ ಮಾಡುವಾಗ ನೀವು ಈಗ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು. ನೀವು ದಿನದ ಯಾವುದೇ ಸಮಯದಲ್ಲಿ ಫೋನ್ ಎತ್ತಿಕೊಂಡು ಗ್ಯಾಸ್ ಬುಕ್ ಮಾಡುತ್ತಿದ್ದರೆ ಇನ್ಮುಂದೆ ಅದು ಸಾಧ್ಯವಾಗುವುದಿಲ್ಲ. ಗ್ಯಾಸ್ ಏಜೆನ್ಸಿಗಳು ಬುಕ್ಕಿಂಗ್ಗೆ ನಿರ್ದಿಷ್ಟ ವೇಳಾಪಟ್ಟಿಯನ್ನು ಜಾರಿಗೆ ತಂದಿವೆ. ಇಲ್ಲದಿದ್ದರೆ ನಿಮ್ಮ ಬುಕ್ಕಿಂಗ್ ಅನ್ನು ಸ್ವೀಕರಿಸಲಾಗುವುದಿಲ್ಲ. ಬುಕ್ಕಿಂಗ್ಗಳನ್ನು ಗಡಿಯಾರವನ್ನು ಹೊಸ ನಿಯಮಗಳ ಪ್ರಕಾರ ಬುಕ್ಕಿಂಗ್ ವಿಂಡೋ ಇನ್ಮುಂದೆ ದಿನದ 24 ಗಂಟೆಗಳು ತೆರೆದಿರುವುದಿಲ್ಲ. ನೀವು ಸಿಲಿಂಡರ್ ಬುಕ್ ಮಾಡಲು ಬಯಸಿದರೆ ನೀವು ಬೆಳಿಗ್ಗೆ 5ರಿಂದ ಬೆಳಿಗ್ಗೆ 7 ಗಂಟೆ ಅಥವಾ ರಾತ್ರಿ 8ರಿಂದ ಬೆಳಿಗ್ಗೆ 12 ಗಂಟೆಯ ನಡುವೆ ಕರೆ ಮಾಡಬೇಕು ಮತ್ತು ಸಂದೇಶ ಕಳುಹಿಸಬೇಕು. ಮುಖ್ಯವಾಗಿ ಬುಕ್ಕಿಂಗ್ ಅನ್ನು ಬೆಳಿಗ್ಗೆ 7ರಿಂದ ರಾತ್ರಿ 8 ಗಂಟೆಯವರೆಗೆ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಆದ್ದರಿಂದ ಗ್ಯಾಸ್ ಖಾಲಿಯಾಗುವ ಮೊದಲು ಸರಿಯಾದ ಸಮಯದಲ್ಲಿ ಅಲಾರಾಂ ಹೊಂದಿಸುವುದು ಬುದ್ಧಿವಂತಿಕೆಯಾಗಿದೆ. ಕಡ್ಡಾಯ 25 ದಿನಗಳ ಮಧ್ಯಂತರವು ಮತ್ತೊಂದು ಪ್ರಮುಖ ನಿಯಮವಾಗಿದೆ. ನೀವು ಇಚ್ಛೆಯಂತೆ ಸಿಲಿಂಡರ್ ಅನ್ನು ಬುಕ್ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಕೊನೆಯ ಸಿಲಿಂಡರ್ ವಿತರಣೆಯಿಂದ ಕನಿಷ್ಠ 25 ದಿನಗಳು ಕಳೆದಿದ್ದರೆ ಮಾತ್ರ ಈಗ ಬುಕ್ಕಿಂಗ್ಗಳನ್ನು ಸ್ವೀಕರಿಸಲಾಗುತ್ತದೆ. ಈ ಸಮಯಕ್ಕಿಂತ ಮೊದಲು ನೀವು ಬುಕ್ ಮಾಡಲು ಪ್ರಯತ್ನಿಸಿದರೆ ವ್ಯವಸ್ಥೆಯು ಅದನ್ನು ತಿರಸ್ಕರಿಸುತ್ತದೆ. ವಾಟ್ಸಾಪ್ ಮತ್ತು SMS ಮೂಲಕ ಬುಕ್ಕಿಂಗ್ ಸುಲಭಗೊಳಿಸಲಾಗಿದೆ. ವಿವಿಧ ಕಂಪನಿಗಳು ಡಿಜಿಟಲ್ ಬುಕ್ಕಿಂಗ್ಗಳನ್ನು ಸರಳೀಕರಿಸಿವೆ. ಭಾರತ್ ಗ್ಯಾಸ್ ಗ್ರಾಹಕರು 18002434ಕ್ಕೆ ವಾಟ್ಸಾಪ್ ಮೂಲಕ ಹಾಯ್ ಎಂದು ಕಳಿಸುವ ಮೂಲಕ ಸಿಲಿಂಡರ್ ಅನ್ನು ಆರ್ಡರ್ ಮಾಡಬಹುದು. ಅದೇ ರೀತಿ ಇಂಡಿಯನ್ ಗ್ಯಾಸ್ಗಾಗಿ ನೀವು 7588888882ಕ್ಕೆ ರೀಫಿಲ್ ಎಂದು ಸಂದೇಶಗಳನ್ನು ಮತ್ತು HP ಗ್ಯಾಸ್ಗಾಗಿ ನೀವು 922122ಕ್ಕೆ ಬುಕ್ ಎಂದು ಸಂದೇಶವನ್ನು ಕಳುಹಿಸಬಹುದು. ನೀವು ಪ್ರಮಾಣಿತ SMS ಬಳಸಲು ಬಯಸಿದರೆ ಭಾರತ್ ಗ್ಯಾಸ್ಗಾಗಿ 77150345 ಮತ್ತು ಇಂಡಿಯನ್ ಗ್ಯಾಸ್ಗಾಗಿ 7895555555ಕ್ಕೆ ನಿಮ್ಮ ಸಂದೇಶವನ್ನು ಕಳುಹಿಸುವ ಮೂಲಕ ನೀವು ದೃಢೀಕರಣವನ್ನು ಪಡೆಯಬಹುದು. ಇಂಟರ್ನೆಟ್ ಇಲ್ಲದೆ ಕೇವಲ ಒಂದು ಮಿಸ್ ಕಾಲ್ ಟ್ರಿಕ್ ಮಾಡುತ್ತದೆ. ಇಂಟರ್ನೆಟ್ ಸೌಲಭ್ಯವಿಲ್ಲದವರಿಗೆ ಅಥವಾ ವಾಟ್ಸಾಪ್ ಬಳಸಲು ಇಚ್ಛಿಸದವರಿಗೆ ಮಿಸ್ ಕಾಲ್ ಸೌಲಭ್ಯವೂ ಲಭ್ಯವಿದೆ. ಭಾರತ್ ಗ್ಯಾಸ್ಗಾಗಿ 77100345, ಇಂಡಿಯನ್ ಗ್ಯಾಸ್ಗಾಗಿ 845955 ಮತ್ತು HP ಗ್ಯಾಸ್ಗಾಗಿ 9493602222ಕ್ಕೆ ಕರೆ ಮಾಡುವ ಮೂಲಕ ನೀವು ನಿಮ್ಮ ಬುಕ್ಕಿಂಗ್ ಅನ್ನು ನೋಂದಾಯಿಸಿಕೊಳ್ಳಬಹುದು. ನಿಮಗೆ ಸಮಸ್ಯೆ ಇದ್ದರೆ ಎಲ್ಲಿ ದೂರು ನೀಡಬೇಕು? ಸಿಲಿಂಡರ್ ಪಡೆಯುವಲ್ಲಿ ನಿಮಗೆ ತೊಂದರೆಯಾಗಿದ್ದರೆ ಅಥವಾ ಯಾವುದೇ ಇತರ ದೂರುಗಳಿದ್ದರೆ ನೀವು ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆಗಳನ್ನು ಬಳಸಬಹುದು. ಇಂಡಿಯನ್ ಮತ್ತು HP ಗ್ಯಾಸ್ಗಾಗಿ 1800233555 ಮತ್ತು ಭಾರತ್ ಗ್ಯಾಸ್ ಗ್ರಾಹಕರಿಗೆ 18002334 ಸಂಖ್ಯೆಯನ್ನು ನೀಡಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, LPG ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಗೆ ಯಾವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಸ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.